ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಹುಣ್ಣಿಮೆ ನಿಮಗೆ ಯಾವ ಬ್ಲಾಕೇಜ್ ಇಂದ ದೂರ ಮಾಡಿ ಯಾವ ಡೋರ್ ಓಪನ್ ಆಗ್ತಾ ಇದೆ, ನಿಮಗೆ ನಿಮ್ಮ ಬ್ಲಾಕೇಜ್ ಕ್ಲಿಯರ್ ಆಗಿ ಯಾವ ಡೋರ್ ಓಪನ್ ಆಗ್ತಾ ಇದೆ ಈ ಹುಣ್ಣಿಮೆ ಇಂದ ನಿಮಗೆ ನೋಡೋಣ. ನಾನು 2 ಪೈಲ್ ಇಡ್ತಾ ಇದ್ದೀನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಈ 2 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ನೋಡಿ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರೀಡಿಂಗ್ ಈಗ ಶುರು ಮಾಡೋಣ. ಯಾರು ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಕೀನ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಯಾವ ಬ್ಲಾಕೇಜಸ್ನ ಡಿವೈನ್ ಕ್ಲಿಯರ್ ಮಾಡಿ ಯಾವ ಡೋರ್ ಓಪನ್ ಆಗ್ತಾ ಇದೆ ನೋಡೋಣ. ಪ್ಲೀಸ್ ಹೆಲ್ಪ್ ಮಾಡಿ. ನನ್ನ ಫಸ್ಟ್ ಫೈಲ್ ರಿವರ್ಸ್ಗೆ ಯಾವ ಬ್ಲಾಕೇಜ್ ಕ್ಲಿಯರ್ ಮಾಡಿ ಯಾವ ಡೋರ್ ಓಪನ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಕರೆಕ್ಟ್ ಮೆಸೇಜ್ ಕೊಡಿ. ದ ಲವರ್ ಕಾರ್ಡ್ ಬಂದಿದೆ. ಫಸ್ಟ್ ಕಾರ್ಡ್, ಫಸ್ಟ್ ಕಾರ್ಡ್ ಅಂತ ಲವರ್ ಕಾರ್ಡ್ ಬಂದಿದೆ. ನಿಮ್ಮ ಪ್ರೀತಿಲಿ ಯಾವ ಬ್ಲಾಕೇಜ್ ಇತ್ತು ಅದನ್ನ ಕ್ಲಿಯರ್ ಮಾಡಿ ನಿಮಗೆ ಆ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಒಂದು ಸಮೃದ್ಧಿ ಬರ್ತಾ ಇದೆ, ಒಂದು ಕ್ಲಾರಿಟಿ, ಒಂದು ಹೀಲಿಂಗ್ ನಿಮಗೆ ಡಿವೈನ್ ಸೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಡೋರ್ ಓಪನ್ ಆಗಿದೆ. ನಿಮ್ಮ ಪ್ರೀತಿಲಿ ಯಾವುದು ಬ್ಲಾಕೇಜಸ್ ಇತ್ತು ಅದನ್ನ ಆ ಡೋರ್ನ ಓಪನ್ ಮಾಡ್ತಾ ಇದ್ದಾರೆ ಡಿವೈನ್ ನಿಮಗೆ. ಇಷ್ಟು ದಿನ ನಿಮ್ಮಲ್ಲಿ ಯಾವುದೇ ಮನಸ್ತಾಪ ಇರಬಹುದು, ಅನುಮಾನಗಳು ಏನೇ ಇರ್ಬೋದು, ಅದಕ್ಕೆಲ್ಲ ಒಂದು ಫಲ ಕೊಡ್ತಾ ಇದ್ದಾರೆ, ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ನಿಮಗೆ ಒಂದು ನಿಮ್ಮ ಪ್ರೀತಿನ ಹೇಗೆ ಉಳಿಸ್ಕೊಳ್ಳೋದು, ಅದನ್ನು ಬೆಳೆಸೋದು ಅನ್ನೋ ಒಂದು ಇಂಟ್ಯೂಷನ್ ಪವರ್ನ ನಿಮಗೆ ಡಿವೈನ್ ಕಡೆಯಿಂದ ಸಿಗ್ತಾ ಇದೆ. ದ ಚಾರಿಯಟ್, ನಂಬರ್ 7. ನಿಮಗೆ ನಿಮ್ಮ ಪ್ರೀತಿಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ನಿಮ್ಮ ಪ್ರೀತಿನ ನೀವು ಚೆನ್ನಾಗಿ ಇನ್ನು ಮುಂದೆ ಬಿಲ್ಡ್ ಮಾಡ್ಕೊಂಡು ಹೋಗೋ ಶಕ್ತಿನ, ಪವರ್ನ ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೆ ಆ ಜ್ಞಾನ ನಿಮಗೆ ಡಿವೈನ್ ಕಡೆಯಿಂದ ಬರ್ತಾ ಇದೆ. ಇಷ್ಟು ದಿನ ನಿಮಗೆ ಯಾವುದೇ ರೀತಿಯ ಬ್ಲಾಕೇಜಸ್ಸು, ಏನಿತ್ತು ಅದೆಲ್ಲ ಕ್ಲಿಯರ್ ಆಗಿ ಬ್ಯಾಲೆನ್ಸ್ ತಗೊಬರ್ತಾ ಇದ್ದೀರಾ. ನಿಮ್ಮ ಪ್ರೀತಿಲಿ ನಿಮ್ಮ ಪ್ರೀತಿನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ. ನಿಮಗೆ ಇನ್ನು ಮುಂದೆ ಯಾವುದೇ ಜಗಳಗಳು ನಿಮ್ಮ ಪ್ರೀತಿಲಿ ಅದೆಲ್ಲ ನಿಮಗೆ ಬ್ಯಾಲೆನ್ಸ್ ಬರ್ತಾ ಇದೆ. ಇನ್ನು ಮುಂದೆ ಜಗಳಗಳು, ಕದನ, ಹೊಡೆದಾಟ, ಪಡೆದಾಟ, ಮನಸ್ತಾಪ, ಈಗೋ ಏನಿತ್ತು ಅದೆಲ್ಲ
ಕ್ಲಿಯರ್ ಮಾಡ್ತಾ ಇದ್ದಾರೆ. ಡಿವೈನ್ ಕ್ಲಿಯರ್ ಮಾಡಿ ಅದನ್ನ ಬ್ಯಾಲೆನ್ಸ್ಗೆ ತಗೊಬರ್ತಾ ಇದ್ದಾರೆ. ನಿಮ್ಮ ಪ್ರೀತಿನ ಪವಿತ್ರತೆ ಇಂದ ನೀವು ಇನ್ ಮುಂದೆ ಅದನ್ನ ಕಾಪಾಡ್ಕೊಳ್ಳೋ ತರ ಡಿವೈನ್ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಇನ್ ಮುಂದೆ ಮೆಜಿಷಿಯನ್ ಆಗ್ತಾ ಇದ್ದೀರಾ. ನಿಮಗೆ ಎಲ್ಲಾ ರೀತಿಯ ಪವರ್ ಇನ್ ಮುಂದೆ ನಿಮಗೆ ಇದುವರೆಗೂ ನಿಮಗೆ ನಿಮ್ಮ ಪ್ರೀತಿನ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಯಾವ ರೀತಿ ಅದನ್ನ ತಗೊಂಡೋಗೋದು ಅನ್ನೋದೊಂದು ಜ್ಞಾನ ಇರಲಿಲ್ಲ. ಆ ಜ್ಞಾನದಲ್ಲಿ ಇನ್ ಮುಂದೆ ನಿಮಗೆ ಇನ್ಫಿನಿಟಿ ಬರ್ತಾ ಇದೆ. ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಯಾವುದೇ ರೀತಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನ ನೀವು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋ ಜ್ಞಾನ ನಿಮಗೆ ಡಿವೈನ್ ಕಡೆಯಿಂದ ಸಿಗ್ತಾ ಇದೆ. ಇನ್ನು ಮುಂದೆ ನಿಮಗೆ ಆಪರ್ಚುನಿಟೀಸ್ ಬರ್ತಿದೆ. ನಿಮಗೆ ಗ್ರೋತ್ ಆಗ್ತಾ ಇದ್ದೀರಾ. ನಿಮಗೆ ಇನ್ನು ಮುಂದೆ ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ ಗ್ರೋತ್ ನಿಮಗೆ ಆಗ್ತಾ ಇದೆ. ನಿಮ್ಮ ಪ್ರೀತಿಲಿ, ನಿಮ್ಮ ಜ್ಞಾನದಲ್ಲಿ ನಿಮಗೆ ಏನು ಚಾಯ್ಸ್ ಮಾಡಬೇಕು, ಯಾವುದನ್ನ ಚಾಯ್ಸ್ ಮಾಡಬೇಕು, ಯಾವುದನ್ನ ಬಿಡಬೇಕು ಅನ್ನೋ ಜ್ಞಾನ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ನೋಡಿ, ನಿಮ್ಮ ಇಂಟ್ಯೂಷನ್ ನಿಮಗೆ ಎಲ್ಲ ರೀತಿನೂ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ನಿಮಗೆ ಒಂದು ಉದ್ಯೋಗದಲ್ಲಾಗಿರ್ಬಹುದು, ಒಂದು ಸಂಸಾರದಲ್ಲಾಗಿರ್ಬಹುದು, ಲವಲ್ ಆಗಿರ್ಬಹುದು, ನಿಮ್ಗೆ ಎಲ್ಲ ರೀತಿನೂ ಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತೆ ಒಂದು ಡಿವೈನ್ ಪ್ರೊಟೆಕ್ಷನ್ ಇದೆ. ನಿಮ್ಮ ಇಂಟ್ಯೂಷನ್ ಪವರು ಏನು ನಿಮ್ಮ ಇಂಟ್ಯೂಷನ್ ಅಲ್ಲಿ ಏನು ಬ್ಲಾಕೇಜಸ್ ಇತ್ತು ಅದನ್ನ ಓಪನ್ ಮಾಡಿ ನಿಮಗೆ ಮನಿ ಫ್ಲೋ ಆಗೋದು, ನಿಮ್ಮ ಪ್ರೀತಿ ಬಲವಾಗೋದು, ಸಮೃದ್ಧಿ ಹೊಂದೋದು ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಈ ಬ್ಲಾಕೇಜಸ್ನ ನಿಮಗೆ ಕ್ಲಿಯರ್ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿನ ಮತ್ತೆ ನಿಮ್ಮ ಇಂಟ್ಯೂಷನ್ನ ಬ್ಲಾಕೇಜಸ್ನ, ನಿಮ್ಮ ಪ್ರೀತಿಲಿರೋ ಬ್ಲಾಕೇಜಸ್, ನಿಮ್ಮ ಇಂಟ್ಯೂಷನ್ ಅಲ್ಲಿರೋ ಬ್ಲಾಕೇಜಸ್ನ ಓಪನ್ ಮಾಡ್ತಾ ಇದ್ದಾರೆ. ನೀವು ಇನ್ನು ಮುಂದೆ ನಿಮಗೆ ಯಾವ ರೀತಿ ನಾನು ಒಂದು ಹೇಗೆ ನಾನು ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಅದನ್ನ ತಗೊಂಡೋಗ್ಬೇಕು ಮುಂದೆ, ಅದನ್ನ ಕಟ್ ಮಾಡ್ಕೊಳ್ದೆ ನೀವು ಇನ್ನು ಮುಂದೆ ನೀವು ಅದನ್ನ ಹೇಗೆ ಎಲ್ಲನೂ ಸರಿದೂಗ್ಸೋದು, ಅದನ್ನ ಸಮತೋಲನವಾಗಿ ಹೇಗೆ ತಗೊಂಡೋಗೋದು ಅನ್ನೋ ಜ್ಞಾನ, ಒಂದು ಆ ಪ್ರೀತಿಲಿ ನಿಮಗೆ ಒಂದು ಸಮೃದ್ಧಿತನ, ಒಂದು ಏನು ಮನಿ ಬ್ಲಾಕೇಜಸ್ ಇತ್ತು ಅದು ಓಪನ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಇಂದ ನೀವು ಮೆಜಿಷಿಯನ್ ಎಲ್ಲ ರೀತಿನೂ ನೀವು ಬ್ಯಾಲೆನ್ಸ್ ಮಾಡೋ ಅಂತ ಇಂಟ್ಯೂಷನ್ ಪವರ್ನ ನೀವು ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಅಲ್ಲಿ ಯಾವ ಬ್ಲಾಕೇಜಸ್ ಇತ್ತು ಅದು ಎಲ್ಲ ರೀತಿನೂ ನಿಮಗೆ ಇದಾಗ್ತಾ ಇದೆ. ನಿಮ್ಮ ಪ್ರೀತಿನ ಬ್ಯಾಲೆನ್ಸ್ ಮಾಡೋದಕ್ಕೆ, ನಿಮ್ಮ ಆರ್ಥಿಕ ಸ್ಥಿತಿನ ಬ್ಯಾಲೆನ್ಸ್ ಮಾಡೋದಕ್ಕೆ, ಏನೇ ಪ್ರಾಬ್ಲಮ್ ಇರ್ಬೋದು, ಒಂದು ಜಗಳ ಬಂದ್ರೂ ಅದನ್ನ ಆ ಜಗಳ ಆಡ್ದಾಗೆ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡೋಗೋದು ಅನ್ನೋ ಒಂದು ಜ್ಞಾನ ನಿಮಗೆ, ಆ ಜ್ಞಾನದಲ್ಲಿ ಇನ್ಫಿನಿಟಿ ಬರ್ತಾ ಇದೆ. ಯಾವ ಆಪರ್ಚುನಿಟಿ ನಿಮಗೆ ಎಷ್ಟೇ ಆಪರ್ಚುನಿಟಿ ಬಂದ್ರೂ ಅದನ್ನ ಯಾವುದನ್ನ ನೀವು ತಗೊಂಡ್ರೆ ನೀವು ಮುಂದುವರಿತೀರಾ ಅನ್ನೋ ಒಂದು ಜ್ಞಾನ ಸಿದ್ಧಿ ಆಗ್ತಾ ಇದೆ. ಈ ಹುಣ್ಣಿಮೆಗೆ ನಿಮಗೆ ನಿಮ್ಮ ಪ್ರೀತಿಲಿರೋ ಬ್ಲಾಕೇಜಸ್, ನಿಮ್ಮ ಇಂಟ್ಯೂಷನ್ ಅಲ್ಲಿರೋ ಬ್ಲಾಕೇಜಸ್ ಓಪನ್ ಆಗ್ತಾ ಇದೆ. ಇನ್ನು ಮೇಲೆ ನೀವು ಜಗಳ ಮುಕ್ತ, ಜಗಳ ರಹಿತ ಜೀವನ ನಡೆಸ್ತೀರಾ.
ಎಲ್ಲನೂ ಹೆಂಗೆ ಬ್ಯಾಲೆನ್ಸ್ ಮಾಡಿ ತಗೊಂಡೋಗೋದು ಅನ್ನೋ ಜ್ಞಾನ, ಅರಿವು ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಫಸ್ಟ್ ಫೈಲ್ ಈ ಕೀನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಸೆಕೆಂಡ್ ಫೈಲ್. ಯಾರು ಈ ಕೀನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಈ ಹುಣ್ಣಿಮೆಗೆ ಡಿವೈನ್ ಕಡೆಯಿಂದ ನಿಮಗೆ ಯಾವ ಬ್ಲಾಕೇಜಸ್ ಓಪನ್ ಆಗ್ತಾ ಇದೆ, ಯಾವ ಡೋರ್ ಓಪನ್ ಆಗ್ತಾ ಇದೆ ನಿಮಗೆ ನೋಡೋಣ. ಸೆಕೆಂಡ್ ಫೈಲ್ ವ್ಯೂವರ್ಸ್ಗೆ ಯಾವ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿ ಯಾವ ಡೋರ್ನ ಓಪನ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಕರೆಕ್ಟ್ ಮೆಸೇಜ್ ಕೊಡಿ. ನಂಬರ್ 4 ಮ್ಯಾರೇಜ್ 11/11 ನವೆಂಬರ್. ನಿಮಗೆ ಯಾರಿಗೆ ಮ್ಯಾರೇಜ್ ಆಗ್ತಿರ್ಲಿಲ್ಲ ಇದುವರೆಗೂ, ಅವರಿಗೆ ಒಂದು ಮ್ಯಾರೇಜ್ ಆಗೋವಂಥ ಭಾಗ್ಯ ಸಿಗ್ತಾ ಇದೆ. ಆ ಡೋರ್ನ ಓಪನ್ ಮಾಡ್ತಾ ಇದ್ದಾರೆ, ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕಿಂಗ್ ಆಫ್ ಕಪ್ಸ್ ಸ್ನೇಹಿತನಾಗಿರೋವಂಥ ವ್ಯಕ್ತಿ, ಸ್ನೇಹಜೀವಿ ವ್ಯಕ್ತಿ, ಒಂದು ಪವರ್ ಇರೋವಂಥವ್ರು. ನೀವು ಮದುವೆಗೆ ಹುಡುಕ್ತಾ ಇದ್ರೆ ನೀವು ಹುಡುಕುವಂಥ ವ್ಯಕ್ತಿ ವೈದ್ಯರಾಗಿರ್ಬೋದು. ವೈದ್ಯರಾಗಿರ್ಬೋದು, ತುಂಬ ಪವರ್ ಇರೋವಂಥ ವ್ಯಕ್ತಿ. ದ ಹರ್ಮಿಟ್ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ಹಾದಿ ತೋರಿಸುವಂಥ ವ್ಯಕ್ತಿ, ಒಂದು ಮೆಚುರಿಟಿ ಇರುವಂಥ ವ್ಯಕ್ತಿ ನಿಮಗೆ ದೊರೀತಾ ಇದ್ದಾರೆ. ಆ ಬ್ಲಾಕೇಜಸ್ನ ನೀವು ಇದುವರೆಗೂ ಏನು ದೇವರಲ್ಲಿ ಪ್ರೇ ಮಾಡ್ತಾ ಇದ್ರಿ, ಆ ಪ್ರೇ ನಿಮಗೆ ದೇವರು ನಿಮಗೆ ಅದನ್ನು ಆ ಬ್ಲಾಕೇಜಸ್ನ ಓಪನ್ ಮಾಡಿ ನಿಮಗೆ ನೀವು ಅಂದ್ಕೊಂಡಿರೋ ಹಾಗೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ಲಕ್ಷಣಗಳು ಇರುವಂಥ ವ್ಯಕ್ತಿ ನಿಮ್ಮನ್ನು ಕೈ ಹಿಡಿತಾ ಇದ್ದಾರೆ. ಸಹಾಯ ಕೊಡುವಂಥದ್ದು, ಸಮೃದ್ಧಿ ಸಿಗೋವಂಥದ್ದು. 3 ಆಫ್ ಪೆಂಟಿಕಲ್ಸ್ 3 ಅಂದ್ರೇ ಒಂದು ಕಾಂತಿ, ಒಂದು ಸೃಜನಶೀಲತೆ, ಒಂದು ಸಹಾಯ ಹಸ್ತ ದೊರೀತಾ ಇದೆ ನೋಡಿ. ಇಲ್ಲಿ 4, ಇಲ್ಲಿ 3. ನಿಮಗೆ ಒಂದು ದೈವಿಕವಾಗಿ ಒಂದು ಸಹಾಯ ಹಸ್ತ ನೀಡೋ ಅಂಥ ಸೃಜನಶೀಲ ವ್ಯಕ್ತಿಗಳು ಇನ್ನು ಮುಂದೆ ನಿಮಗೆ ಸಹಾಯ ಹಸ್ತ ನೀಡ್ತಾರೆ. ಆ ಬ್ಲಾಕೇಜಸ್ ಯಾವುದು ನಿಮಗೆ ಇದುವರೆಗೂ ನನಗೆ ಒಂದು ಯಾರ ಸಹಾಯ ಆಗ್ತಾ ಇಲ್ಲ, ಒಂದು ಸಹಾಯ ಹಸ್ತ ನೀಡೋದಿಲ್ಲ, ನನಗೆ ಏನರಲ್ಲೂ ಒಂದು ಆದಾಯ ಇಲ್ಲ, ಎಲ್ಲ ನಷ್ಟನೇ ಅಂದ್ಕೊಂಡಿದ್ರಿ, ನಿಮಗೆ ಇನ್ನು ಮುಂದೆ ಸಿಗುವಂಥದ್ದು ಸಮೃದ್ಧಿ, ಒಂದು ಸೆಲೆಬ್ರೇಷನ್ ಮಾಡೋದೇ ರೀತಿ ನಿಮಗೆ ಮ್ಯಾರೇಜು, ಮತ್ತು ನಿಮ್ಮ ಬಾಳಲ್ಲಿ ಖುಷಿ, ನಿಮಗೆ ಒಂದು ಸ್ನೇಹ ಜೀವಿ ಅಂತ ಸ್ನೇಹಿತರು
ದಾರಿ ತೋರಿಸೋ ಅಂಥ ಗುರುಗಳು, ಸಹಾಯ ನೀಡುವಂಥ ದೈವಿಕ ಗುಣವುಳ್ಳವರು ಎಲ್ಲರೂ ನಿಮಗೆ ಒಂದು ಅನುಗ್ರಹ ಡಿವೈನ್ ಕಡೆಯಿಂದ ಆ ಬ್ಲಾಕೇಜಸ್ ಓಪನ್ ಆಗಿ ನಿಮಗೆ ಅನುಗ್ರಹ ನಿಮಗೆ ದೊರೀತಾ ಇದೆ. ಫಸ್ಟ್ ಫೈಲಲ್ಲೂ ದ ಲವರ್ಸ್ ಕಾರ್ಡ್ ಅಂತ ಬಂದಿತ್ತು ನೋಡಿ. ಮ್ಯಾರೇಜ್, ಯಾರು ಮ್ಯಾರೇಜ್ ಆಗ್ತಾ ಇದ್ದೀರಾ ಅವ್ರಿಗೆ ನಿಮಗೆ ಒಂದು ಒಳ್ಳೆ ಪ್ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರೀತಿ, ಒಳ್ಳೆ ಪ್ರೀತಿ ನಿಮಗೆ ದೊರೀತಾ ಇದೆ, ಒಳ್ಳೆ ಸ್ನೇಹ ನಿಮಗೆ ಸಿಗ್ತಾ ಇದೆ, ಸಮೃದ್ಧತೆ ನಿಮ್ಮ ಜೀವನದಲ್ಲಿ. 4 ಎರಡು ಕಡೆ ಬಂದಿದೆ. ಬ್ಯಾಲೆನ್ಸ್ ಆಗ್ತಾ ಇದೆ ನಿಮ್ಮ ಪ್ರೀತಿಲಿ ನಿಮ್ಮ ಜೀವನದಲ್ಲಿ. ಯಾವುದು ನಂಬರ್ 3 ನೋಡಿ, ಇಲ್ಲೂ ನಂಬರ್ 3. ಯಾವುದು ಹಾರ್ಟ್ ಬ್ರೇಕ್ ಆಗಿತ್ತು ನಿಮ್ಮ ಜೀವನದಲ್ಲಿ, ಒಂದು ಕಷ್ಟಕರವಾದ ಸಿಚುವೇಶನ್ನು, ನೋವು, ಬಾಧೆ, ಯಾವುದಾದ್ರೂ ಆಪ್ರೇಷನ್ಸ್ ಆ ಥರ ಏನಾದ್ರು ಇತ್ತು ಅಂದರೆ, ಇತ್ತಲ್ಲ ಅದನ್ನೆಲ್ಲ ಆ ಬ್ಲಾಕೇಜಸ್ನ ನಿಮ್ಮ ಹೃದಯನ ಹೀಲ್ ಮಾಡ್ತಾ ಇದ್ದಾರೆ. ಆ ಫ್ಲೋಯಿಂಗ್ ನಿಮ್ಮ ದುಃಖ, ನಿಮ್ಮ ನೋವು, ಇದನ್ನೆಲ್ಲ ನೋಡಿ. ಇಲ್ಲೂ ವೈದ್ಯರು ಬಂದಿದ್ದಾರೆ. ನಿಮಗೆ ಯಾವ್ದಾದ್ರು ಚಿಂತಾಜನಕವಾದ ಯಾವ್ದಾದ್ರು ಆಪ್ರೇಷನ್ಸ್ ಆ ಥರ ಏನಾದ್ರು ಇದ್ದರೆ ಅದಕ್ಕೆ ನಿಮ್ಮ ಡಿವೈನ್ ಕಡೆಯಿಂದ ಆ ಬ್ಲಾಕೇಜಸ್ ಓಪನ್ ಆಗಿ ನಿಮಗೆ ಆ ಮದ್ದು ಸಿಗ್ತಾ ಇದೆ. ಡಿವೈನ್ ಕಡೆಯಿಂದ ನಿಮಗೆ ಆ ಬ್ಲಾಕೇಜಸ್ ಓಪನ್ ಆಗಿ ನಿಮ್ಮನ್ನು ಸರಿ ಮಾಡುವಂಥ ವ್ಯಕ್ತಿ ಡಿವೈನ್ ಕಡೆಯಿಂದ ನಿಮಗೆ ಆ ಬ್ಲಾಕೇಜಸ್ ಓಪನ್ ಆಗಿ ನಿಮ್ಮ ಯಾವುದೇ ತೊಂದರೆ ಇರ್ಬೋದು ಅದು ಹೀಲ್ ಆಗ್ತಾ ಇದೆ. ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ನೋಡಿ, ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಔಷಧಿ ಸಿಗ್ತಾ ಇದೆ, ಸಹಾಯ ಹಸ್ತ ಸಿಗ್ತಾ ಇದೆ, ನಿಮಗೆ ಮ್ಯಾರೇಜ್ ಆಗುತ್ತೆ, ನಿಮ್ಮ ಪ್ರೀತಿಲಿ ಹೀಲಿಂಗ್ ಆಗಿ ಒಂದು ಬ್ರೈಟ್ನೆಸ್, ನಿಮ್ಮ ಪ್ರೀತಿಲಿ ಒಂದು ಬ್ರೈಟ್ನೆಸ್ ಇದೆ ನೋಡಿ. ಇಲ್ಲೂ ಬ್ರೈಟ್ನೆಸ್. ನಿಮಗೆ ನಿಮ್ಮ ಪ್ರೀತಿ ಜೀವನದಲ್ಲಿ, ನಿಮ್ಮ ಮದುವೆ ಜೀವನದಲ್ಲಿ ನಿಮಗೆ ಒಂದು ಒಳ್ಳೆ ವ್ಯಕ್ತಿ ಸಿಗ್ತಾ ಇದ್ದಾರೆ. ದ ಎಂಪ್ರೆಸ್. ನಿಮ್ಮ ನೋಡಿ, ಮ್ಯಾರೇಜ್ ಆಗಿ ನಿಮ್ಮ ಪ್ರೀತಿ ಫಲಿಸುತ್ತೆ, ಮ್ಯಾರೇಜ್ಗೆ ಟರ್ನ್ ಆಗುತ್ತೆ. ಆ ಬ್ಲಾಕೇಜಸ್ ಯಾರಿಗೆ ಮದುವೆ ಆಗ್ತಾ ಇರಲಿಲ್ಲ, ನಮ್ಮ ಪ್ರೀತಿ ಒಪ್ಕೊಳ್ತಾರೋ ಏನೋ ಅನ್ನೋ ಭಯ ಇತ್ತು, ಅವ್ರಿಗೆಲ್ಲ ಮ್ಯಾರೇಜ್ ಆಗ್ತಾ ಇದೆ. ಆ ಮ್ಯಾರೇಜಲ್ಲಿ ಒಂದು ಫಲ, ಯಾರು ಗರ್ಭಿಣಿ ಆಗ್ಬೇಕಂತಿದ್ದಾರೆ, ಮಗು ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅವ್ರಿಗೆ ಒಂದು ಮಗುವಿನ ಫಲ ಅವ್ರಿಗೆ ದೊರೀತಾ ಇದೆ. ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ. ನಿಮ್ಮ ಡ್ರೆಸ್ ಮ್ಯಾನರ್ಸಲ್ಲಿ ಒಂದು ಸಮೃದ್ಧಿತನ ಬರ್ತಾ ಇದೆ. ನೀವು ನಿಮ್ಮ ಡ್ರೆಸ್ ಸೆನ್ಸ್ನ ನೀವು ಇನ್ನು ಮುಂದೆ ಸರಿ ಮಾಡ್ಕೊಳ್ತೀರಾ. ಇದು ನಂಬರ್ 3 ನೋಡಿ. ನಿಮಗೆ ನೋಡಿ, ಇದು ಏನು ನೋವಿತ್ತು ಅದು ಹೀಲ್ ಆಗ್ತಾ ಇದೆ. ಯಾರಿಗೆ ನನಗೆ ಇವಾಗ ಡಿವೈನ್ ಏನು ನನ್ನ ಇಂಟ್ಯೂಷನ್ಗೆ ಏನು ಕೊಟ್ಟರು ಅಂದರೆ, ಯಾರಿಗೆ ಮಕ್ಕಳೇ ಆಗ್ತಾ ಇಲ್ಲ ಅಂತ ಚಿಂತೆ ಇತ್ತು, ಇನ್ನು ಮುಂದೆ ಆ ಚಿಂತೆನ ಬಿಡಿ, ನಿಮಗೆ ಮಗು ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ಯೋಗಕ್ಷೇಮ ನೋಡ್ಕೊಳ್ಳೋ ಅಂಥ ವ್ಯಕ್ತಿ, ನೀವು ಯಾರು ಇಷ್ಟಪಡ್ತಾ ಇದ್ದೀರಾ, ಇನ್ನು ನಿಮಗೆ ಯಾರು ಮದುವೆಗೆ ನಿಮಗೆ
ಸಿಗೋವಂಥ ವ್ಯಕ್ತಿ. ಈ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋ ಅಂಥವ್ರು, ತುಂಬ ಸುಂದರವಾದ ವ್ಯಕ್ತಿ ಕೈ ಹಿಡಿತಾ ಇದ್ದೀರಾ ನೀವು. ಮತ್ತು ನಿಮ್ಮ ಬಾಳಲ್ಲಿ ಒಂದು ಸೌಂದರ್ಯದ ಹರಿವು, ಪ್ರಜ್ಞೆ ಹೆಚ್ಚುತ್ತಾ ಇದೆ. ಅಥವಾ ನಿಮಗೆ ಸಿಗುವಂಥ ವ್ಯಕ್ತಿ ತುಂಬ ಸುಂದರವಾಗಿರ್ತಾರೆ, ತುಂಬ ಸಮೃದ್ಧಿಯಿಂದ ಫಲವತ್ತತೆಯಿಂದ ಇರ್ತಾರೆ. ಅವ್ರ ಕಡೆ ತುಂಬ ಒಂದು ಸ್ಟೇಬಲ್ ಆಗಿರುವಂಥ ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ. ಡಿವೈನ್ ಇದನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ಇದುವರೆಗೂ ನೀವು ನನಗೆ ಮದುವೆಗೆ ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಡಿವೈನ್ ಕಡೆಯಿಂದ ನಿಮಗೆ ಆ ಬ್ಲಾಕೇಜಸ್ ಓಪನ್ ಆಗ್ತಾ ಇದೆ. ನಿಮಗೆ ನಿಮ್ಮ ಸಂಗಾತಿ ಒಂದು ದಾರಿ ದೀಪವಾಗಿರ್ತಾರೆ, ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋ ಅಂಥ ವ್ಯಕ್ತಿಯಾಗಿರ್ತಾರೆ, ಒಂದು ವೈದ್ಯರಾಗಿರ್ಬೋದು. ಯಾರಿಗೆ ಮಕ್ಕಳ ಭಾಗ್ಯನೇ ಇಲ್ಲ ಅಂತ ಚಿಂತೆ ಇತ್ತು ಅಂಥವ್ರಿಗೆ ಮಕ್ಕಳ ಭಾಗ್ಯದ ಬ್ಲಾಕೇಜಸ್, ಮಕ್ಕಳಾಗೋದಕ್ಕೆ ಏನು ಬ್ಲಾಕೇಜಸ್ ಇತ್ತು ಅದು ಒಂದು ಸರ್ಜರಿ ಮೂಲಕ ಆಗಬಹುದು. ಡಿವೈನ್ ಅದಕ್ಕೆ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ, ಹೀಲ್ ಮಾಡ್ತಾ ಇದ್ದಾರೆ. ಖಂಡಿತ ಆಗುತ್ತೆ ಅನ್ನೋದನ್ನ ಅವರು ಭರವಸೆ ಕೊಡ್ತಾ ಇದ್ದಾರೆ. ಬೆಳಕನ್ನು ತೋರಿಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಒಂದು ಸಹಾಯ ಹಸ್ತನ ನೀಡ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಮದುವೆ ಈ ವರ್ಷದಲ್ಲಿ ಆದರೆ ನಿಮಗೆ ಒಂದು ಒಳ್ಳೆ ಹುಡುಗ ಹುಡುಗಿ ಸೆಟ್ ಆದರೆ ನನಗೂ ಕರೆಯೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.